ನಮಸ್ಕಾರ ಸ್ನೇಹಿತರೆ, ಮಾರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕೆ ಎಯಿಂದ ಅಂದರೆ ಹೊಸ ವಿ ಎ ಒ ಹುದ್ದೆಗಳ ನೇಮಕಾತಿಗಾಗಿ ಒಂದು ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇದರ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಈಗ ಈ ಒಂದು ವಿ ಎ ಒ ನೋಟಿಫಿಕೇಷನ್ ಪ್ರಕಾರ ನಿಮಗೆ ಮಾಹಿತಿಯನ್ನು ಹೇಳ್ತಾ ಹೋದರೆ ನೋಡಿ, ವಿಷಯ ಬಂದುಬಿಟ್ಟು ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ನೇರ ನೇಮಕಾತಿ ಕುರಿತು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಇದರ ಸಲುವಾಗಿ ಈ ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ನೇರ ನೇಮಕಾತಿ ಸಂಬಂಧ ಈ ಒಂದು ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈಗ ನೋಡ್ತಾ ಹೋದರೆ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ಎಷ್ಟು ಖಾಲಿವೆ? 572 ಹುದ್ದೆಗಳು ಇಲ್ಲಿ ತೋರಿಸ್ತೀನಿ ನೋಡಿ. 572 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಏನಪ್ಪ ಅಂದರೆ ಆರ್ಥಿಕ ಇಲಾಖೆಯು ಉಲ್ಲೇಖ 1ರ ಪತ್ರದಲ್ಲಿ ಸಹಮತಿಯನ್ನು ನೀಡಿದೆ. ಈಗ ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯಾ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವ ಡಿಸ್ಟಿಕ್ಗೆ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ಈಗ ಜಿಲ್ಲೆ ಹೆಸರು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇವೆ, ಹಾಗೆ ಇಲ್ಲಿ ಪ್ರಸ್ತುತ ನೇಮಕಾತಿಗಾಗಿ ಎಷ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡ್ತಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡ್ಕೊತಾ ಹೋಗಿ. ಇಲ್ಲಿ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಬೆಂಗಳೂರು ನಗರ. ಬೆಂಗಳೂರು ನಗರದಲ್ಲಿ ಒಟ್ಟು ಮಂಜೂರಾಗಿರ್ತಕ್ಕಂಥ ವಿ ಎ ಒ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 252 ಇದೆ. ಇದರಲ್ಲಿ ಟೋಟಲಾಗಿ ಖಾಲಿ ಇರುವ ಹುದ್ದೆಗಳು 32. ಅದರಲ್ಲಿ ಈಗ ಪ್ರಸ್ತುತ ನೇಮಕಾತಿಗಾಗಿ 20 ಹುದ್ದೆಗಳನ್ನು ಮಾತ್ರ ಪರಿಗಣಿಸಲಾಗಿರುತ್ತದೆ. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಂಜೂರಾದ ಟೋಟಲ್ ಹುದ್ದೆಗಳು 223. ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು 47. ಸೊ 47 ಹುದ್ದೆಗಳಲ್ಲಿ ಈಗ ಪ್ರಸ್ತುತವಾಗಿ ಅಂದರೆ ರೀಸೆಂಟ್ಲಿ ಈಗ ಏನು ಕಾಲ್ಫಾರ್ಮ್ ಮಾಡ್ತಾರೆ ಅದರಲ್ಲಿ ಟೋಟಲಾಗಿ 29 ಹುದ್ದೆಗಳನ್ನು ಮಾತ್ರ ಕಾಲ್ಫಾರ್ಮ್ ಮಾಡಲಾಗುತ್ತೆ. ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ 356 ಹುದ್ದೆಗಳನ್ನು ಏನಪ್ಪ ಅಂದರೆ ಮಂಜೂರು ಮಾಡಲಾಗಿದೆ. ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು 37. ನೋಡಿ, ಪ್ರಸ್ತುತ ನೇಮಕಾತಿಗಾಗಿ 37 ಹುದ್ದೆಗಳಲ್ಲಿ 15 ಹುದ್ದೆಗಳನ್ನು ಏನಪ್ಪ ಅಂದರೆ ಪರಿಗಣಿಸಲಾಗುತ್ತದೆ. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 266 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ. ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಬಂದುಬಿಟ್ಟು 45 ಹುದ್ದೆಗಳಲ್ಲಿ ಕೇವಲ 21 ಹುದ್ದೆಗಳನ್ನು ಇಲ್ಲಿ ಏನಪ್ಪ ಅಂದರೆ ರೀಸೆಂಟಾಗಿ ನೇಮಕಾತಿಗಾಗಿ ಪರಿಗಣಿಸಲಾಗುತ್ತದೆ. ಹಾಗೆ ತುಮಕೂರು ಜಿಲ್ಲೆಯಲ್ಲಿ 305 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದ್ದು, ನೋಡಿ ಟೋಟಲಾಗಿ ಖಾಲಿ ಇರುವಂಥ ಹುದ್ದೆಗಳು 78ರಲ್ಲಿ ನಿಮಗೆ ಈಗ ನೇಮಕಾತಿಗಾಗಿ ಪ್ರಸ್ತುತ 50 ಹುದ್ದೆಗಳನ್ನು ಏನಪ್ಪ ಅಂದರೆ ಪರಿಗಣಿಸಲಾಗುತ್ತದೆ. ಹಾಗೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ ನೋಡಿ, 275 ಮಂಜೂರಾದ ಹುದ್ದೆಗಳು. ಇಲ್ಲಿ ಟೋಟಲಾಗಿ ಖಾಲಿ ಇರುವಂಥ ಹುದ್ದೆಗಳು ಬಂದುಬಿಟ್ಟು 44. ಇದರಲ್ಲಿ ಪ್ರಸ್ತುತವಾಗಿ ಕಾಲ್ಫಾರ್ಮ್ ಮಾಡುವಂಥ ಹುದ್ದೆಗಳು 18 ಮಾತ್ರ. ಸೊ ಕೋಲಾರ ಜಿಲ್ಲೆ ನೋಡ್ತಾ ಹೋದರೆ 289 ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ. ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು 44. ಈ 44 ಹುದ್ದೆಗಳಲ್ಲಿ 22 ಹುದ್ದೆಗಳಿಗೆ ಮಾತ್ರ ಅನುಮತಿ ಕೊಡಲಾಗಿದೆ. ನೋಡಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 376 ಹುದ್ದೆಗಳಾಗಿ ಏನಪ್ಪ ಅಂದರೆ ಮಂಜೂರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ 55 ಹುದ್ದೆಗಳು ಖಾಲಿ ಇವೆ. 55 ಹುದ್ದೆಗಳಲ್ಲಿ 30 ಹುದ್ದೆಗಳಿಗೆ ಅನುಮತಿಯನ್ನು ಕೊಡಲಾಗಿದೆ. ಮೈಸೂರು ಜಿಲ್ಲೆ ನೋಡ್ತಾ ಹೋದರೆ 479 ಹುದ್ದೆಗಳಿಗೆ ಮಂಜೂರು ಕೊಟ್ಟಿದ್ದು, ಸೊ 479ರಲ್ಲಿ 75 ಹುದ್ದೆಗಳು ಖಾಲಿ ಇವೆ. ನೋಡಿ, 75 ಹುದ್ದೆಗಳಲ್ಲಿ 45 ಹುದ್ದೆಗಳನ್ನು ಈಗ ಪ್ರಸ್ತುತ ನೇಮಕಾತಿಗಾಗಿ ಪರಿಗಣಿಸಲಾಗಿದೆ. ಸೊ ಮಂಡ್ಯ ಜಿಲ್ಲೆಯಲ್ಲಿ 258 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದ್ದು, 71 ಹುದ್ದೆಗಳು ಏನಪ್ಪ ಅಂತಂದರೆ ರೀಸೆಂಟಾಗಿ ಖಾಲಿ ಇವೆ. ಇದರಲ್ಲಿ 50 ಹುದ್ದೆಗಳನ್ನು ಕಾಲ್ಫಾರ್ಮ್ಗಾಗಿ ಪರಿಗಣಿಸಲಾಗಿದೆ. ಹಾಸನ ಜಿಲ್ಲೆ ನೋಡ್ತಾ ಹೋದರೆ 475 ಹುದ್ದೆಗಳಲ್ಲಿ 52 ಹುದ್ದೆಗಳು ಖಾಲಿ ಇವೆ. ಟೋಟಲಾಗಿ ಇಲ್ಲಿ 52 ಹುದ್ದೆಗಳಲ್ಲಿ 35 ಹುದ್ದೆಗಳಿಗೆ ಮಾತ್ರ ಒಂದು ಏನಪ್ಪ ಅಂದರೆ ನೇಮಕಾತಿಗಾಗಿ ಪರಿಗಣಿಸಲಾಗಿದೆ. ಹಾಗೆ ಇಲ್ಲಿ ಉಡುಪಿ ಜಿಲ್ಲೆ ನೋಡ್ತಾ ಹೋದರೆ 459 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದ್ದು, 23 ಹುದ್ದೆಗಳು ಖಾಲಿವೆ. ಇದರಲ್ಲಿ 10 ಹುದ್ದೆಗಳಿಗೆ ಮಾತ್ರ ನೇಮಕಾತಿಗಾಗಿ ಪರಿಗಣಿಸಲಾಗಿದೆ. ಸೊ ದಕ್ಷಿಣ ಕನ್ನಡ ನೋಡ್ತಾ ಹೋಗಿ
ಟೋಟಲಾಗಿ VAO ಮಂಜೂರಾದ ಹುದ್ದೆಗಳು 134. ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು 48 ಹುದ್ದೆಗಳಲ್ಲಿ 37 ಹುದ್ದೆಗಳಿಗೆ ಏನಪ್ಪ ಅಂದರೆ ನೇಮಕಾತಿಗಾಗಿ ಪರಿಗಣಿಸಲಾಗಿದೆ. ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ 215 ಹುದ್ದೆಗಳಿಗೆ 50 ಹುದ್ದೆಗಳು ಖಾಲಿವೆ. ಸೊ ಇಲ್ಲಿ ಟೋಟಲಾಗಿ 31 ಹುದ್ದೆಗಳು ಮಾತ್ರ ಏನಪ್ಪ ಅಂದರೆ ನೇಮಕಾತಿಗಾಗಿ ಪರಿಗಣಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ನೋಡ್ತಾ ಹೋದರೆ ಇಲ್ಲಿ 326 ಹುದ್ದೆಗಳಿವೆ. ಇದರಲ್ಲಿ 29 ಹುದ್ದೆಗಳು ಖಾಲಿವೆ. 29ರಲ್ಲಿ 10 ಹುದ್ದೆಗಳಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಹಾಗೆ ಬೆಳಗಾವಿ ಜಿಲ್ಲೆ ನೋಡ್ತಾ ಹೋಗಿ 648 VAO ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ 648ರಲ್ಲಿ 82 ಹುದ್ದೆಗಳು ಖಾಲಿ ಇದ್ದು, ಈ 82 ಹುದ್ದೆಗಳಲ್ಲಿ 48 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಗೆ ಏನಪ್ಪ ಅಂದರೆ ಅನುಮತಿ ಕೊಡಲಾಗಿದೆ. ಸೊ ಇಲ್ಲಿ ಬಾಗಲಕೋಟೆ ನೋಡ್ತಾ ಹೋಗಿ 297 VAO ಹುದ್ದೆಗಳು ಮಂಜೂರಾಗಿವೆ. ಇದರಲ್ಲಿ 30 ಹುದ್ದೆಗಳು ಖಾಲಿ ಇವೆ. ನಂತರ 16 ಹುದ್ದೆಗಳಿಗೆ ಮಾತ್ರ ಇಲ್ಲಿ ನೇಮಕಾತಿಗಾಗಿ ಅನುಮತಿಯನ್ನು ಕೊಡಲಾಗಿದೆ. ಗದಗ ಜಿಲ್ಲಾ ನೋಡ್ತಾ ಹೋಗಿ 232 ಹುದ್ದೆಗಳು ಮಂಜೂರಾಗಿದ್ದು 33 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ 14 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಸೊ ಈಗ ಇದಾದ ನಂತರ ಹಾವೇರಿ ಜಿಲ್ಲೆ ನೋಡ್ತಾ ಹೋಗಿ 295 ಹುದ್ದೆಗಳು ಮಂಜೂರಾಗಿವೆ. ಇದರಲ್ಲಿ 41 ಹುದ್ದೆಗಳು ಖಾಲಿ ಇದ್ದು 15 ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಹಾಗೆ ಕಲಬುರಗಿ ಜಿಲ್ಲೆ, ಇಲ್ಲಿ ನೋಡಿ, ಕಲಬುರಗಿ ಜಿಲ್ಲೆಯಲ್ಲಿ 410 ಹುದ್ದೆಗಳು ಮಂಜೂರಾಗಿದ್ದು ಇದರಲ್ಲಿ 66 ಹುದ್ದೆಗಳಿಗೆ ಏನಪ್ಪ ಅಂದರೆ ಖಾಲಿಯನ್ನು ಇಡಲಾಗಿದೆ. 66ರಲ್ಲಿ 35 ಹುದ್ದೆಗಳು ಈಗ ನೇಮಕಾತಿ ಪ್ರಕ್ರಿಯೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಬೀದರ್ ಜಿಲ್ಲೆ, ಇಲ್ಲಿ 193 ಹುದ್ದೆಗಳು ಖಾಲಿ ಇದ್ದು 193 ಹುದ್ದೆಗಳು ಮಂಜೂರಾಗಿವೆ. ಇದರಲ್ಲಿ 34 ಹುದ್ದೆಗಳು ಮಾತ್ರ ಖಾಲಿ ಇವೆ. ಈ 34 ಹುದ್ದೆಗಳಲ್ಲಿ 16 ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಹಾಗೆ ರಾಯಚೂರು ಜಿಲ್ಲೆ ನೋಡ್ತಾ ಹೋಗಿ 200 ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ. ಇದರಲ್ಲಿ 22 ಹುದ್ದೆಗಳು ಖಾಲಿವೆ. ಈ 22 ಹುದ್ದೆಗಳಲ್ಲಿ ಕೇವಲ 5 ಹುದ್ದೆಗಳಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಟೋಟಲಾಗಿ 572 ಹುದ್ದೆಗಳನ್ನು ಈ ರೀತಿಯಾಗಿ ಜಿಲ್ಲಾವಾರು ಹಂಚಿಕೆ ಮಾಡಿದ್ದಾರೆ. ನಿಮಗೆ ತೋರಿಸಿದ್ದೀನಿ. ನಿಮಗೆ ಈ ಫೋಟೋಗಳು ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ನೀವು ಹೋಗಿ ಜಾಯ್ನ್ ಆಗಿ. ಅದರಲ್ಲಿ ಎಲ್ಲ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಸೊ ನೇರ ನೇಮಕಾತಿ ಕೊಟ್ಟಾದಡಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಅನುಸರಿಸಬೇಕಾದ ಪರಿಷ್ಕೃತ ರೋಸ್ಟರ್ ಬಿಂದು ಅಥವಾ ಮೀಸಲಾತಿ ವಿವರಗಳನ್ನು ಉಲ್ಲೇಖ 2 ಮತ್ತು 3 ಸರ್ಕಾರದ ಆದೇಶದಲ್ಲಿ ಮರು ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮೇಲಿನ ಪಟ್ಟಿಯಲ್ಲಿ ಆಯಾ ಜಿಲ್ಲೆಗಳಿಗೆ ಪ್ರಸ್ತುತ ಭರ್ತಿ ಮಾಡಲು ತಿಳಿಸಿರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಾಹಿತಿಯನ್ನು ನಿಗದಿತ ನಮೂನೆ 6ರಲ್ಲಿ ಭರ್ತಿ ಮಾಡಿ ಪ್ರಸ್ತಾವನೆಯನ್ನು ಹಿಂದಿಯ ಸರ್ಕಾರಕ್ಕೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂದ ಈ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.